ನಮಸ್ಕಾರ, ದೇಗುಲ ದರ್ಶನಕ್ಕೆ ಸ್ವಾಗತ. ನಾನು ಭೂಮಿಕಾ ಧರ್ಮಪ್ಪ. ಇವತ್ತಿನ ದೇಗುಲ ದರ್ಶನದಲ್ಲಿ ನೋಡೋಣ. ಚಿಕ್ಕ ಸ್ಥಳದಲ್ಲಿ ಪ್ರಾರಂಭವಾಗಿ ಪವಾಡಗಳಿಂದಲೇ ಮನೆಮಾತಾಗಿ ಜನರಿಂದಲೇ ಪುಣ್ಯ ಸ್ಥಳಗಳಲ್ಲಿ ಒಂದಾಗಿ ಬೆಳೆದು ಬೇಡಿದ ವರವನ್ನ ನೀಡೋ ವಿಜಯಕಾಳಿಯ ನೆಲೆಯಾಗಿರುವ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾ ಸಂಸ್ಥಾನ ಮಠದ ನೂತನ ಭವ್ಯ ದೇಗುಲ ಲೋಕಾರ್ಪಣೆಗೊಂಡಿದೆ. 3 ದಿನಗಳ ಸತತ ವಿವಿಧ ಪೂಜಾ ಕೈಕರ್ಯಗಳೊಂದಿಗೆ ಕೋಟಿ ಭಕ್ತ ಸಮೂಹಕ್ಕೆ ತೆರೆದಿರುವ ಈ ದೇವಾಲಯದ ಮಹತ್ವ ನೀವೇ ನೋಡಿ. ಸುಮಾರು ಒಂದು 20 ವರ್ಷಗಳ ಹಿಂದೆ ಒಂದು ಸಾಮಾನ್ಯ ಸಡ್ಡಲ್ಲಿ ನಡೀತಿತ್ತು. ಜನಗಳಿಟ್ಟ ಭಕ್ತಿ, ನಂಬಿಕೆ, ಶ್ರದ್ಧೆ ಇವೆಲ್ಲ ಆಶೀರ್ವಾದದಿಂದ. ಆಮೇಲೆ ಇನ್ನೊಂದು ರಾಜೇಶ್ ಗುರುಗಳಿದ್ದಾರಲ್ಲ, ಅವರ ಒಂದು ಅಚಲವಾದಂಥ ಶಕ್ತಿ ಸರ್ ಅದು. ಆ ಬಸವಣ್ಣವರ ಒಂದು ಪವಾಡ. ಇದರಿಂದ ಸಾಮಾನ್ಯವಾಗಿದ್ದಂಥ ಈ ಸ್ಥಳ ಇಷ್ಟು ವಿಜೃಂಭಣೆಯಿಂದ ನಡಿಬೇಕು ಅಂತ ಅಂದರೆ ಎಲ್ಲ ಸುಮ್ಮನೆ ಆಗಲ್ಲ ಸರ್. ಅದಕ್ಕೇನಾದರೂ ಒಂದು ಶಕ್ತಿ ಇರ್ತದೆ, ಅದು ಒಂದು ದೈವಿಕ ಶಕ್ತಿ ಇರ್ತದೆ. ಸನಾತನ ಧರ್ಮದ ಇಲ್ಲಿ ಒಂದು ಏನೋ ಒಂದು ಸಣ್ಣ ಪುಟ್ಟದ ಒಂದು ಸಿಕ್ಕಿತ್ತದು ಸರ್, ಅದು ಒಂದು ಇದ್ರದ್ದು ಅದು ಇಷ್ಟು ಬೃಹದಾಕಾರವಾಗಿ ಬೆಳೆಯುವುದಕ್ಕೆ ಕಾರಣ ಆಯಿತು. ನಿಮಗೆ ಏನು ಮೊದಲಿಂದನೂ ಕೂಡ ಹೇಳ್ತಿದ್ದೆ, ಕೆಲವರಿಗೆ ವಿಶೇಷವಾಗಿ ಉತ್ತರಕ್ಕೆ ಯಾಕೆ ಕೂರಿಸಿದ್ದೀವಿ ಅಂದರೆ, ಅಮ್ಮನವ್ರನ್ನ ವಾಗ್ದಾನ ಕೇಳಿ. ಉತ್ತರ ಅಂದರೆ ದನ ದಿಕ್ಕು. ಯಾವಾಗಲೂ ದುಡ್ಡಿಲ್ಲಲ್ಲ, ಆರ್ಥಿಕ ಸಮಸ್ಯೆ ಇರುವಂಥವ್ರಿಗೆ ದೇವಿನ ದರ್ಶನ ಮಾಡಿದ್ರು ಸಾಕು ಫಲ ಸಿಗುವಂಥದ್ದಾಗ್ತದೆ. ಸಾಕ್ಷಾತ್ ವಿಜಯಕಾಳಿ ಅಮ್ಮನವ್ರನ್ನೇ ಅಪೇಕ್ಷೆ ಪಟ್ಟು ಉತ್ತರ ದಿಕ್ಕೆ ಕೂತಿರುವಂಥದ್ದು ನೀವೆಲ್ಲ ಕಡೆ ನೋಡಿರ್ತೀರಿ. ದಕ್ಷಿಣ ಮತ್ತು ಪೂರ್ವಮುಖವಾಗಿರುವಂಥದ್ದು ಇರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಸ್ವಲ್ಪ ವಿಭಿನ್ನ ವಿಶೇಷತೆ ಏನಂದರೆ, ಉತ್ತರಕ್ಕೆ ಬಾಗಿಲಿರೋದು, ಉತ್ತರಕ್ಕೆ ಅಮ್ಮನವ್ರ ಮುಖ ಕೂಡ ಉತ್ತರಕ್ಕೆ ಇರೋದು, ಅದು ಒಂದು ವಿಶೇಷ. ಏನು ಅನ್ನಿಸ್ತು ಅಂತಂದರೆ, ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ರು. ಹಾಗಾಗಿ ಬಂದಾಗ ಏನೋ ಒಂದಷ್ಟು ಸಮಾಜಮುಖಿ ಯಜ್ಞ ಯಾಗ, ಯಾಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಸನಾತನ ಹಿಂದೂ ಧರ್ಮದಲ್ಲಿ ಯಜ್ಞ ಯಾಗಾದಿಗಳ ಮುಖಾಂತರ ಅನೇಕ ಋಷಿ ಮುನಿಗಳ ಕಾಲದಿಂದನೂ ಸಹ ಅನೇಕ ಸಂಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಈ ಯಜ್ಞ ಯಾಗಾದಿಗಳು. ಏಕೆ ಅಂತಂದರೆ, ನೀವೆಲ್ಲ ನೋಡಿದಾಗ ಈ ಕರೋನಾ ಅನ್ನೋ ಟೈಮಲ್ಲೂ ಸಹ ಅನೇಕ ದೇವಸ್ಥಾನಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಈ ಕರೋನಾ ಅನ್ನೋ ಇದರಲ್ಲಿ ಆಯಿತು. ಜನರ ಮಾನಸದಲ್ಲೂ ಮುಂದೆ ಒಂದು ದಿವಸ ಈ ಗತಕಾಲದಲ್ಲಿ ಅನೇಕ ಪವಾಡಗಳನ್ನು ಮುಖಾಂತರ ತುಂಬ ಎಲ್ಲ ಕಡೆಗಳು ಸಹ ನಾವು ದೈವ ಭಕ್ತಿಗೆ ಮೊದಲು ಕಷ್ಟ ಬಂದಾಗ ನಾವು ಯಾರ ಹತ್ರಕ್ಕೆ ಹೋಗ್ತೀವಿ ಅಂದರೆ ದೇವ್ರ ಹತ್ರಕ್ಕೆ ನಾವು ಹೋಗೋದು. ಹಾಗಾಗಿ ಈ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಅನೇಕ ಒಂದು ಪಾರಾಯಣ ಆಗಿರ್ಬೋದು, ದೇವಿ ಪಾರಾಯಣ ಆಗಿರ್ಬೋದು, ಯಜ್ಞ ಯಾಗಾದಿಗಳಾಗಿರ್ಬೋದು, ಅನೇಕ ಕುಂಭಾಭಿಷೇಕಗಳಾಗಿರ್ಬೋದು, ದೇವಸ್ಥಾನ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಎಲ್ಲವೂ ಸಹ ನಮ್ಮ ಜನರಿಗೆ ಒಳ್ಳೆಯದು, ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವುಗಳು ಸಹ ಇಲ್ಲಿಗೆ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಕರೆದಿದ್ರು. ಹಾಗಾಗಿ ನಾವು ಕಾರ್ಯಕ್ರಮಕ್ಕೆ ಬಂದಿದ್ದು. ಅನೇಕ ಕಾರ್ಯನಿಮಿತ್ತ ಬೇರೆ ಕಡೆ ಹೊರಡಬೇಕಾಗಿದೆ. ಹಾಗಾಗಿ ನಾವು ಕಾರ್ಯಕ್ರಮದಿಂದ ಹೊರಡ್ತೀವಿ. ಭಾರಿ ಪ್ರಸಿದ್ಧಿ ಆಗ್ತಾ ಇದೆ, ದಿನೇ ದಿನೇ ಪ್ರಸಿದ್ಧಿ ಆಗ್ತಾ ಇದೆ. ಆ ತಾಯಿ ಶಕ್ತಿಯಿಂದ ಎಲ್ರಿಗೂ ಒಳ್ಳೆಯದು ಕೂಡ ಆಗ್ತಾ ಇದೆ. ನಾನು ರಾಜ್ಯದ ಅನೇಕ ಭಾಗಗಳಲ್ಲಿ ಓಡಾಡುವಾಗ, ಅದರಲ್ಲೂ ಕೂಡ ವಿಶೇಷ ಬೆಂಗಳೂರಿನಲ್ಲಿ ಓಡಾಡುವಾಗ ಅನೇಕರು ಹೇಳ್ತಾರೆ, ಅಲ್ಲಿ ಶಕ್ತಿ ದೇವತೆ ಇದೆ, ನಮ್ಮನ್ನು ಕೂಡ ಕರ್ಕೊಂಡೋಗಿ ನಮಗೆ ಒಳ್ಳೇದಾಗ್ತದೆ ಅನ್ನೋದನ್ನು ಅನೇಕ ರಾಜಕಾರಣಿಗಳು, ಭಕ್ತಾದಿಗಳು ನನಗೆ ಹೇಳ್ತಾ ಇದ್ದಾರೆ. ಇವತ್ತು ಬಂದು ನೋಡುವಾಗ ಅದು ಸತ್ಯ ಅನಿಸಿದೆ. ಇವತ್ತು ಏನು ಇಲ್ಲಿ ಈ ಪುಣ್ಯಕ್ಷೇತ್ರದ ರಾಜ್ಯ ಗುರುಗಳಿದ್ದಾರೆ, ಅವರು ಏನು ನುಡಿತಾರೆ, ಏನು ಹೇಳ್ತಾರೆ ಅನ್ನೋದೆಲ್ಲ ಕೂಡ ಸತ್ಯವಾಗೋದ್ರಿಂದ ಬಹುಶಃ ಜನಗಳಿಗೆ ಒಳ್ಳೇದಾಗ್ತದೆ, ಭಕ್ತಾದಿಗಳಿಗೆ ಒಳ್ಳೇದಾಗ್ತದೆ. ಈ ಸಂದರ್ಭದಲ್ಲಿ ಆಗಾಗ್ಗೆ ನಾನು ಕೂಡ ಬರಬೇಕು ಅನಿಸಿದೆ. ಬಂದು ತಾಯಿ ಆಶೀರ್ವಾದವನ್ನು ಪಡ್ಕೊಳ್ತೀವಿ. ನಾನು ಕಳೆದ 10 ವರ್ಷಗಳಿಂದನೇ ಬರಬೇಕು ಅಂತೇಳಿ ನನಗೆ ಆಹ್ವಾನ ಕೊಟ್ಟಿದ್ರು. ಕಾರಣಾಂತರಗಳ ಬರಕ್ಕೆ ಆಗಿರಲಿಲ್ಲ. ಅವಾಗ ಇನ್ನೂ ಕೂಡ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ರು. ಆದರೆ ಇವತ್ತು ಬಂದು ನೋಡುವಾಗ ಕೆಲವೇ 10 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ದೇವಸ್ಥಾನ
ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಆಗಿದೆ ಅಂತಂದ್ರೆ ಭಕ್ತಾದಿಗಳಿಗೆ ತುಂಬಾ ಒಳ್ಳೇದಾಗ್ತದೆ, ಶಕ್ತಿ ಸಾಮರ್ಥ್ಯ ಬರ್ತಾ ಇದೆ, ಜನಗಳಿಗೆ ಅನುಕೂಲ ಆಗ್ತದೆ ಅಂತ ಅನ್ನೋದು ಇವತ್ತು ನನಗೆ ಮನವರಿಕೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾನು ಆಗಾಗ್ಗೆ ಬರಬೇಕು, ರಾಜ್ಯ ಗುರುಗಳ ಒಂದು ಏನು ನುಡಿಗಳನ್ನ ನಾವು ಕೇಳಬೇಕು, ಈ ಸಮಾಜಕ್ಕೆ ದೇಶಕ್ಕೆ ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆಗಾಗ್ಗೆ ಬರಬೇಕು ಅಂತ ನನಗೂ ಕೂಡ ಅನಿಸಿದೆ. ನಮ್ಮ ಪಾಂಡುಪುರ ತಾಲೂಕಿನ ಕೆಬೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಹುಲ್ಕೆರೆ ಕೊಪ್ಪಲು ನಮ್ಮ ರಾಜೇಶ್ ಗುಡ್ಡಪ್ಪ ಅವರ ಒಂದು ನೇತೃತ್ವದಲ್ಲಿ ಇದೊಂದು ರೀತಿ ಪವಾಡನೇ ಇದು. ಆ ಜಗನ್ಮಾತೆ ಮಹಾಕಾಳೇಶ್ವರಿ ಇವತ್ತು ಒಂದು ರೀತಿ ನೀವೆಲ್ಲರೂ ಹೇಳೋ ರೀತಿಯಲ್ಲಿ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಕ್ತರು ಬರ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಒಂದು ಬಸವಣ್ಣವರ ಒಂದು ಆಶೀರ್ವಾದ ಇವತ್ತು ನಿಜವಾಗ್ಲೂ ರಾಜೇಶ್ ಗುಡ್ಡಪ್ಪ ಅವರ ನೇತೃತ್ವದಲ್ಲಿ ಇದು ವಿಶೇಷವಾಗಿ ಇವತ್ತು ಕಣ್ಬಿಡೋದ್ರಲ್ಲಿ ಈ ಕ್ಷೇತ್ರ ಇವತ್ತು ಅಷ್ಟರ ಮಟ್ಟಿಗೆ ಬರೀ ನಮ್ಮ ತಾಲೂಕು ವ್ಯಾಪ್ತಿಗಲ್ಲ, ಬೆಂಗಳೂರಿನಿಂದ ನನಗೆ ಫೋನ್ ಮಾಡಿ ನಾವು ಅಲ್ಲಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಿ ಎನ್ನುವಷ್ಟಕ್ಕೆ ಭಕ್ತರು ಇವತ್ತು ಈ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅಂತ ಒಂದು ಶಕ್ತಿಯ ಪವಾಡ ಇಲ್ಲಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳ ಭಕ್ತರ ಸಹಕಾರದಿಂದ ರಾಜೇಶ್ ಗುಡ್ಡಪ್ಪ ಅವರ ಒಂದು ನೇತೃತ್ವದಲ್ಲಿ ಕೋಟಿ ಅಂತಕ್ಕಂಥದ್ದು ಲೆಕ್ಕಿಲ್ಲ, ಅಷ್ಟರ ಮಟ್ಟಿಗೆ ಭಕ್ತರು ಸಹಕಾರದಿಂದ ಇಲ್ಲಿ ಅತ್ಯುತ್ತಮವಾದಂಥ ದೇವಸ್ಥಾನ, ಬಂದಂಥ ಭಕ್ತರಿಗೆ ಮೂಲ ಸೌಕರ್ಯಗಳು ಏನು ಬೇಕೋ ವಸತಿ ಸೇರಿದಾಗೆ ಎಲ್ಲ ವ್ಯವಸ್ಥೆನ ಇವತ್ತು ರಾಜೇಶ್ ಗುಡ್ಡಪ್ಪ ಅವರು ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿಸಿದ್ದಾರೆ. ಆ ಜಗನ್ಮಾತೆಯ ಒಂದು ಪವಾಡ ನಿಜವಾಗ್ಲೂ ಈ ನಾಡಿನ ಭಕ್ತರಿಗೆ ತಲುಪ್ತಾ ಇದೆ ಅನ್ನೋದಕ್ಕೆ ಈ ಕ್ಷೇತ್ರ ಬೆಳೀತಾ ಇರ್ತಕ್ಕಂಥದ್ದೇ ಸಾಕ್ಷಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಒಬ್ಬ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವನು ಇಲ್ಲಿ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಿಕೊಡ್ತೇವೆ. ಇವತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯರು, ಈ ದೇಶದ ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವ ಕುಮಾರಣ್ಣವರು ಇಲ್ಲಿಗೆ ಈ 48 ದಿನಗಳ ಮಧ್ಯೆ ಒಂದಿನ ಭೇಟಿ ಕೊಡ್ತಾರೆ. ಇದೊಂದು ಉತ್ತಮವಾದಂಥ ರೀತಿಯಲ್ಲಿ ಈ ಕ್ಷೇತ್ರವನ್ನು ರಾಜೇಶ್ ಗುಡ್ಡಪ್ಪ ಅವರು ಇವತ್ತು ನಿರ್ಮಾಣ ಮಾಡಿಸಿ ಲೋಕಾರ್ಪಣೆ ಮಾಡಿಸಿರ್ತಕ್ಕಂಥದ್ದು ಭಕ್ತರಾದಂಥ ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಭಕ್ತಿಯಿಂದ ತಾಯಿಯ ದರ್ಶನ ಪಡೆದು ಬಸಪ್ಪನ ಕೃಪೆಗೆ ಪಾತ್ರರಾಗಿ. ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠ, ಹುಲ್ಕೆರೆ ಕೊಪ್ಪಲು, ಕೆಬೆಟ್ಟಹಳ್ಳಿ, ಮಂಡ್ಯ ಜಿಲ್ಲೆ.